ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಿನ್ನೆ ನಾನು ಶ್ರೀ ಹರಿಹರ ವೀರಮಲ್ಲು ಅನ್ನೋ ಒಂದು ಸಿನಿಮಾವನ್ನು ಪವನ್ ಕಲ್ಯಾಣ್ ಅವ್ರದ್ದು ನೋಡ್ಕೊಂಬಂದೆ. ಮೂವಿ ಹೇಗಿತ್ತು ಅಂತ ನೋಡೋದಾದ್ರೆ, ಮೂವಿ ನನಗೆ ತೀರಾ ವರ್ಸ್ಟು ಇಲ್ಲ, ತೀರಾ ಬೆಸ್ಟು ಇಲ್ಲ, ಒಂದು ಆವ್ರೇಜ್ ಆಗಿತ್ತು. ಮೂವಿಯ ಸ್ಟೋರಿ ಏನಪ್ಪ ಅಂತಂದರೆ, ಏನೇನಿದೆ ಅಲ್ಲಿ ಹೈಲೈಟು ಅಂತ ನೋಡೋದಾದರೆ, ಶ್ರೀ ಹರಿಹರ ವೀರಮಲ್ಲು ಒಬ್ಬರು ಕಳ್ಳನಾಗಿರ್ತಾರೆ. ಕಳ್ಳನಾಗಿ ಎಲ್ಲವನ್ನ ದೋಚ್ಕೊಂಡೋಗಿ ಬಡವರಿಗೆ ಕೊಡೋದು, ಆ ರೀತಿಯಾದಂತಹ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಒಬ್ಬ ಜಮೀನ್ದಾರನ ಮನೆಗೆ ಆಹ್ವಾನ ಬರುತ್ತೆ. ಆ ಜಮೀನ್ದಾರನ ಮನೆಗೆ ಆಹ್ವಾನ ಬಂದಾಗ ಅಲ್ಲಿ ಜಮೀನ್ದಾರ ಬಡವ್ರನ್ನ ತುಂಬ ಕೆಟ್ಟದಾಗಿ ನಡೆಸ್ಕೊಳ್ತಿರ್ತಾನೆ. ಅಲ್ಲಿ ಹೋಗಿ ಒಬ್ಳು ಹುಡುಗಿ ಇರ್ತಾಳೆ, ಅವಳನ್ನ ಲವ್ ಮಾಡ್ತಾರೆ. ಒಂಥರ ಚೆನ್ನಾಗಿದೆ ಮೂವಿ. ಆ ಹುಡುಗಿಯನ್ನ ಲವ್ ಮಾಡಿದಾಗ ಒಮ್ಮೆ ಆ ಹುಡುಗಿನ ಕರ್ಕೊಂಬರಕ್ಕೆ ಬರ್ತಿರ್ತಾನೆ. ಅಂದರೆ ಆ ಹುಡುಗಿ ತುಂಬ ದಯನೀಯ ಪರಿಸ್ಥಿತಿಲಿ ಇರ್ತಾಳೆ. ಅಂದರೆ ಯಾವ ರೀತಿ, ದೇವದಾಸಿಯ ಮಗಳಾಗಿರ್ತಾಳೆ ಅವಳು. ಬಲವಂತವಾಗಿ ಅಲ್ಲಿ ಆತ ಮದುವೆ ಆಗಿರ್ತಾನೆ. ಅದು ವಯಸ್ಸಾದಂತಹ ಮುಸುಲಾಡ, ಅಂದರೆ ವಯಸ್ಸಾದಂತಹ ಮುದುಕ ಮದುವೆ ಆಗಿರ್ತಾನೆ. ಆ ಮುದುಕ ಮದುವೆ ಆಗಿದ್ರು ಕೂಡ ಆ ಒಂದು ಬಂದಿಯಿಂದ ಆಚೆ ಬರಬೇಕಂತ ಆಕೆ ಕೂಡ ಬಯಸ್ತಾ ಇರ್ತಾಳೆ. ಇವನು ಕೂಡ ಅಲ್ಲಿಗೆ ಹೋಗ್ತಾನೆ. ಮತ್ತೆ ಹೆಂಗೋ ಆಚೆ ಕರ್ಕೊಂಡು ಬರ್ತಾನೆ. ಅಲ್ಲಿ ಸ್ವಲ್ಪ ಯುದ್ಧದ ಥರ ವಾತಾವರಣ ಕ್ರಿಯೇಟ್ ಆಗುತ್ತೆ. ಆಗ ಆಚೆ ಬಂದವಳು ಆ ಹುಡುಗಿ ಇವನಿಗೆ ಮೋಸ ಮಾಡಿ ಇವನನ್ನ ಆ ಒಂದು ಕುತುಬ್ ಶಾಹಿಗಳಿಗೆ ಹಿಡ್ಕೊಡ್ತಾನೆ. ಅಂದರೆ ಕುತುಬ್ ಶಾಹಿಗಳು ಇವ್ರ ಮೇಲೆ ಅಟ್ಯಾಕ್ ಮಾಡಿರ್ತಾರೆ. ಆಗ ಕುತುಬ್ ಶಾಹಿಗೆ ಹಿಡ್ಕೊಡ್ತಾನೆ. ಕುತುಬ್ ಶಾಹಿ ಹೋದಾಗ ಅಲ್ಲಿ ಕುತುಬ್ ಶಾಹಿ ಇವನಿಗೆ ಶಿಕ್ಷೆ ಕೊಡ್ಬೋದಿರುತ್ತೆ, ಆದರೆ ಶಿಕ್ಷೆ ಕೊಡಲ್ಲ. ಕೊಹಿನೂರ್ ಡೈಮಂಡನ್ನು ತಗೊಂಬರ್ಲಿಕ್ಕೆ ಟಾಸ್ಕನ್ನು ಕೊಡ್ತಾನೆ. ಆಗ ಕೊಹಿನೂರ್ ಡೈಮಂಡನ್ನು ತರಲಿಕ್ಕೆ ಹೋಗ್ತಾನೆ. ಕೊಹಿನೂರ್ ಡೈಮಂಡ್ ಇದ್ದಿದ್ದೆಲ್ಲಿ? ಔರಂಗಜೇಬನ ಆಸ್ಥಾನದಲ್ಲಿ. ಔರಂಗಜೇಬನ ಆಸ್ಥಾನಕ್ಕೆ ಈತನು ಹೋಗ್ಲಿಕ್ಕೆ ಹೋಗ್ತಾನೆ. ಅದಲ್ದಿರ ಆತನ ಜೊತೆಯ 4 ಜನ ಮತ್ತೆ ಕುತುಬ್ ಶಾಹಿಯ ಒಂದು 3-4 ಜನರೊಂದಿಗೆ ಹೋಗ್ತಾನೆ. ಹೋಗೋ ದಾರಿಯಲ್ಲಿ ತುಂಬಾ ಅನಾಹುತಗಳು ಎದುರಾಗ್ತವೆ. ಮತ್ತೆ ಹೋಗೋ ದಾರಿಯಲ್ಲಿ ತುಂಬಾನೇ ಬರಪೀಡಿತ ಪ್ರದೇಶ ಇರುತ್ತೆ, ಯಜ್ಞ ಯಾಗಗಳನ್ನ ಮಾಡ್ತಿರ್ತಾರೆ. ಆ ಒಂದು ಇದನ್ನೆಲ್ಲ ಎದುರಿಸಿ ಅವನು ಮುಂದೆ ಹೋಗ್ತಾನೆ. ಅಲ್ಲಿ ಸೇಮ್ ಹಿಂದೂ ಮುಸ್ಲಿಂ ಜಗಳ ಆಗ್ತಾ ಇರುತ್ತೆ. ಅಂದರೆ ಮುಸಲ್ಮಾನರಾದಂತಹ ಔರಂಗಜೇಬನ ಒಂದು ಸಾಮ್ರಾಜ್ಯದಲ್ಲಿ ಹಿಂದೂಗಳಿಗೆ ತುಂಬಾನೇ ಕಾಟ ಕೊಡ್ತಿರ್ತಾರೆ. ಅಲ್ಲಿ ಅವರ ಮೇಲೆ ಯುದ್ಧ ಮಾಡ್ತಾನೆ. ಮತ್ತೆ ಔರಂಗಜೇಬನನ್ನ ಮೀಟ್ ಮಾಡಕ್ ಹೋಗ್ತಾನೆ. ಅಲ್ಲಿಗೆ ಮೂವಿ ಮುಗಿಯುತ್ತೆ. ನೆಕ್ಸ್ಟ್ ಪಾರ್ಟ್ ಅಂತ ಹೇಳಿದ್ದಾರೆ. ಇನ್ನೊಂದು ಪಾರ್ಟಲ್ಲಿ ಅದು ಏನಾಗುತ್ತೆ ಅಂತ ತೋರಿಸ್ತಾರೆ. ಸ್ನೇಹಿತರೆ, ಇಲ್ಲಿ ಮೂವಿ ಒಳಗೆ ಏನು ಇಷ್ಟ ಆಯಿತು ಅಂದರೆ, ಪವನ್ ಕಲ್ಯಾಣ್ ಅವರ ನಟನೆ ಇಷ್ಟ ಆಯಿತು. ಅದಾದಮೇಲೆ ಮೂವಿಯ ಸಂಗೀತ ಇಷ್ಟ ಆಯಿತು, ಸಾಹಿತ್ಯ ಇಷ್ಟ ಆಯಿತು. ಆದರೆ ಸ್ಟೋರಿ ನಿಜಕ್ಕೂ ಕೂಡ ಅಷ್ಟೇನೋ ಚೆನ್ನಾಗಿರಲಿಲ್ಲ. ಇನ್ನೊಂದು ಸ್ವಲ್ಪ ಮಾಡಬೇಕಿತ್ತು ಸ್ಟೋರಿ ಲೈನ್ ಅಂತ ಏನು ಜಾಸ್ತಿ ಏನು ಇಲ್ವೇ ಇಲ್ಲ. ಸ್ಟೋರಿ ಇನ್ನು ತಗೊಂಡು ಹೋಗ್ಬೋದಿತ್ತು ಸ್ಟೋರಿ. ಬಟ್ ಓಕೆ, ದುಡ್ಡು ಕೊಟ್ಟಿದ್ದಕ್ಕೇನು ಹೊರ್ತಿಲ್ಲ. ಒಂದು ಆವ್ರೇಜ್ ಮೂವಿ, ತೀರಾ ಇದು ಅಂತ ಏನಿಲ್ಲ. ಬಟ್ ಪಾರ್ಟ್ 2 ತೋರಿಸ್ಲಿಕ್ಕೆ ಅಂತ ಹೊರಟಿದ್ದಾರೆ. ಪಾರ್ಟ್ 2ನಲ್ಲಿ ಏನಿರುತ್ತೆ, ಪಾರ್ಟ್ 1ನಲ್ಲಿ ಏನಾದರೂ ಕ್ಯೂರಿಯಾಸಿಟಿ ಅಂಶ ಇದ್ದರೆ ಆಗುತ್ತೆ. ಆ ಮಟ್ಟಿಗಿನ ಕ್ಯೂರಿಯಾಸಿಟಿ ಏನಿಲ್ಲ. ಬಾಹುಬಲಿ ಮೂವಿ ಇತ್ತಲ್ಲ, ಒಳ್ಳೆ ಕ್ಯೂರಿಯಾಸಿಟಿ ಇತ್ತು. ಅಲ್ಲಿಂದ ಒಳ್ಳೆ ಇದೊಂದು ಪಾರ್ಟ್ 2ನ ಟ್ರೆಂಡ್ ಶುರುವಾಗ್ತಾ ಹೋಯ್ತು. ಆದರೆ ಸಕ್ಸಸ್ ಆಗುತ್ತಾ ಬಿಡುತ್ತಾ ಐ ಡೋಂಟ್ ನೋ ಪಾರ್ಟ್ 2. ಬಟ್ ಪಾರ್ಟ್ 1 ಮಾತ್ರ ಒಂದು ಆವರೇಜ್ ಆಗಿತ್ತು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.